ನಾನಿವತ್ತು ಒಂದು ಒಳ್ಳೆಯ ಟೆಂಡರ್ ಕೋಕೋನಟ್ ಜ್ಯೂಸ್ ಅಂದರೆ ಎಳನೀರಿನ ಜ್ಯೂಸನ್ನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಕುಡಿಯೋದ್ರಿಂದ ಅಸಿಡಿಟಿ ಆಗಿರ್ಬೋದು, ಬಾಡಿ ಓವರ್ ಈಟ್ ಆಗಿರ್ಬೋದು. ನೀವು ನೋಡಿರ್ಬೋದು, ಬಾಡಿ ಓವರ್ ಈಟ್ ಆದಾಗಲೂ ಕೂಡ ನಿಮಗೆ ರನ್ನಿಂಗ್ ನೋಸ್ ಆಗಿರ್ಬೋದು, ನಾನಾ ರೀತಿಯ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಈ ಅಸಿಡಿಟಿ ಆಗಿರ್ಬೋದು, ಪೈಲ್ಸ್ ಆಗಿರ್ಬೋದು, ಮತ್ತು ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಈ 4 ಒಂದು ಮದ್ದು ಅಂತ ಹೇಳಬಹುದು. ಸೊ ಇದಕ್ಕೆ ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕು, ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಬಾಡಿ ಈಟ್ ಅಥವಾ ಅಸಿಡಿಟಿ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಎಳನೀರು, ಎಳನೀರಿನ ಗಂಜಿ, ಬೆಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಗೆ ಇದರಲ್ಲಿ ಬೇಕಾಗಿರೋದು ಸಿಂಪಲ್ ಆದ ಒಂದೇ ಒಂದು ಅಂದರೆ ಎಳ್ನೀರು. ಸೊ ಎಳ್ನೀರು ನೀರು ಮತ್ತು ಆ ಗಂಜಿ, ಸೊ ಇದು ಒಂದು ಸ್ವಲ್ಪ ಬೆಲ್ಲ. ಸೊ ಈ ಮೂರನ್ನು ಯೂಸ್ ಮಾಡಿಕೊಂಡು ನಾನಿವತ್ತು ಒಂದು ಒಳ್ಳೆಯ ಟೆಂಡರ್ ಕೋಕೋನಟ್ ಜ್ಯೂಸನ್ನು ಮಾಡಿ ತೋರಿಸ್ತೀನಿ. ನೀವು ಸಹ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ಬಾಡಿ ಈಟು ಎಷ್ಟು ಮಟ್ಟಿಗೆ ಆಗಿದ್ರೂ ಕೂಡ ಅದು ಬಾಡಿ ಕೂಲ್ ಡೌನ್ ಆಗ್ತಾ ಹೋಗುತ್ತೆ. ನಾವು ಬಾಡಿನ ಆಗಾಗ ತಂಪು ಮಾಡ್ಕೊಳ್ಳೋದು ಮತ್ತು ಹೈಡ್ರೇಟ್ ಮಾಡ್ಕೊಳ್ಳೋದು, ಈ ಬಿಸಿಲಿನಿಂದ ಡಿಹೈಡ್ರೇಟ್ ಆಗಿರುತ್ತೆ ನಮ್ಮ ಬಾಡಿ. ಸೊ ಅದನ್ನು ಹೈಡ್ರೇಟ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಅಂತಲೇ ಹೇಳಬಹುದು. ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಫುಲ್ ಎಳ್ನೀರನ್ನು ಅಂದರೆ ಕಂಪ್ಲೀಟಾಗಿ ಒಂದು ಎಳ್ನೀರಲ್ಲಿ ನಮಗೆ ಎಷ್ಟು ನೀರು ಸಿಕ್ಕಿರುತ್ತಲ್ಲ ಅಷ್ಟೂ ನೀರನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಸೊ ಬರೀ ನೀರು. ಸೊ ನಂತರ ಅದರಲ್ಲೇ ನಾವು ತೊಗೊಂಡಿರುವಂತಹ ಗಂಜಿ, ಎಳ್ನೀರಿನ ಗಂಜಿ, ಅದು ಕೆಲವರು ಯಾರು ಸೇವಿಸೋದಕ್ಕೆ ಹೋಗೋದಿಲ್ಲ, ಆಪ್ಷನ್ ಆಗಿ ಇಟ್ಕೊಂಡಿರ್ತಾರೆ. ಬೇಕಾದ್ರೆ ತಿಂತಾರೆ, ಬೇಡ ಅಂದರೆ ತಿನ್ನೋದಿಲ್ಲ. ಬಟ್ ಅದರಲ್ಲೂ ಕೂಡ ತುಂಬ ಒಳ್ಳೆಯ ಫ್ಯಾಕ್ಟರ್ಸ್ಗಳಿದ್ದಾವೆ. ಆ್ಯಂಡ್ ನಾವಿಲ್ಲಿ ಎಳ್ನೀರನ್ನು ತೊಗೊಳ್ತಾ ಇರೋದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿದೆ, ಎಳ್ನೀರು ಕುಡಿಯೋದ್ರಿಂದ ಬಾಡಿ ತಂಪಾಗುತ್ತೆ ಅಂತ. ಸೊ ಅದಷ್ಟೇ ಅಲ್ದಿರ ಇದರಲ್ಲಿ ಫೈಬರ್ನ ಕಂಟೆಂಟ್ ಹೆಚ್ಚಾಗಿ ಇರೋದ್ರಿಂದ ನಾನಾ ರೀತಿಯ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದು, ಆ್ಯಂಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಆಗಿಡೋದಕ್ಕೆ ಆಗಿರ್ಬೋದು. ಸೊ ಎಲ್ಲದಕ್ಕೂ ಇದು ಸಹಾಯಕಾರಿ ಅಂತ ಹೇಳ್ಬೋದು. ಆ್ಯಂಡ್ ನಾವು ಗಂಜಿನ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ನೆಕ್ಸ್ಟ್ ಟೈಮಿಂದ ನೀವು ಇದನ್ನು ಯಾರು ಬಿಸಾಡೋದಕ್ಕಾಗಿರ್ಬೋದು ಅಥವಾ ಬೇಡ ಅಂತ ನೆಗ್ಲೆಕ್ಟ್ ಮಾಡೋದಕ್ಕಾದರೆ ಹೋಗಬಾರ್ದು. ಯಾಕಂತಂದರೆ ಇದರಲ್ಲಿ ವಿಟಮಿನ್ ಎ ಆಗಿರ್ಬೋದು, ವಿಟಮಿನ್ ಸಿ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು. ಸೊ ಎಲ್ಲವೂ ನಾನಾ ರೀತಿಯ ಮಿನರಲ್ಸ್ಗಳು ಇದರಲ್ಲಿ ಇರೋದ್ರಿಂದ ನಿಮ್ಮ ಬಾಡಿಯ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೆ, ನಿಮ್ಮ ಬಾಡಿಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಉಂಟಾಗ್ತಾ ಇದ್ದರೆ ಅದನ್ನು ಕಂಪ್ಲೀಟಾಗಿ ನಿವಾರಿಸೋದಕ್ಕೆ ಈ ಗಂಜಿ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಈ ಗಂಜಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಸ್ವಲ್ಪ ಬೆಲ್ಲ. ಸೊ ಬೆಲ್ಲ ನೀವು ಬೇಕಾದರೆ ಸೇವಿಸ್ಕೊಳ್ಬಹುದು, ಆ ಟೇಸ್ಟ್ ಇಷ್ಟ ಇಲ್ಲ ಅನ್ನೋರು ಬಿಡ್ಬೋದು. ಬಟ್ ಬೆಲ್ಲ ಸೇವಿಸೋದ್ರಿಂದ ಕೂಡ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಕೂಡ ನಮ್ಮ ಬಾಡಿಯನ್ನು ತಂಪಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬೋನಿಗೆ ತುಂಬಾ ಒಳ್ಳೆಯದು. ಸೊ ಸ್ಟ್ರಾಂಗ್ ಆದ ಬೋನ್ ಬೇಕು ಅಂತಂದರೆ ಬೆಲ್ಲನ ನೀವು ಸೇವಿಸಬೇಕಾಗತ್ತೆ. ಸೊ ಈ ಮೂರನ್ನು ಹಾಕಿ ನಾನು ಜ್ಯೂಸ್ನ ರೀತಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸಿ ಆಗಿದೆ. ಇದನ್ನು ನಾವು ಫಿಲ್ಟರ್ ಮಾಡೋ ಮುಖಾಂತರ ಒಂದು ಗ್ಲಾಸಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಟೆಂಡರ್ ಕೋಕೋನಟ್ ಜ್ಯೂಸ್ ರೆಡಿ ಆಗಿದೆ. ಇದು ಕುಡಿಯೋದಕ್ಕೆ ಟೇಸ್ಟಿ ಕೂಡ ಇರುತ್ತೆ, ಹೆಲ್ದಿ ಕೂಡ ಹೌದು. ಈ ಒಂದು ಜ್ಯೂಸ್ನಿಂದ ನೀವು ನಾನಾ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗಳನ್ನು ನೀವು ನಿಮ್ಮಿಂದ ದೂರ ಇಡ್ಬೋದು. ಮೇಯ್ನಾಗಿ ಬಾಡಿ ಈಟ್ ಆಗಿರೋರು ಇದನ್ನು ವಾರಕ್ಕೆ 2 ಸತಿ ಮಾಡಿ ಕುಡಿಯೋದ್ರಿಂದ ನಿಮ್ಮ ಬಾಡಿ ತುಂಬಾ ಕೂಲಾಗಿರುತ್ತೆ. ಆ್ಯಂಡ್ ಈ ಬಿಸಿಲಿನಿಂದ ತುಂಬಾ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ, ನೀರಿನಂಶ ಎಲ್ಲ ಎಳ್ಕೊಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಸರಿ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಸಿಡಿಟಿ ಇರೋರು ಕೂಡ ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಷ್ಟು ಒಳ್ಳೆಯದು. ಆ್ಯಂಡ್ ಈ ಜ್ಯೂಸನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ಉತ್ತಮ ಅಂತಲೇ ಹೇಳಬಹುದು. ಸೊ ನೀವು ಈ ರೀತಿ ಮಾಡೋದ್ರಿಂದ 100% ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಎಲ್ಲವೂ ಆರ್ಗ್ಯಾನಿಕ್ ಆಗಿದೆ. ನಾವಿಲ್ಲಿ ಯಾವುದೂ ಏನು ಬೇಡದೇ ಇರೋವಂಥದ್ದು ನಾವು ಸೇರಿಸಿಲ್ಲ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಪೈಲ್ಸ್ ಇರೋರಾಗಿರ್ಬೋದು, ಯೂರಿನ್ ಇನ್ಫೆಕ್ಷನ್ ಆಗಿರೋರಾಗಿರ್ಬೋದು, ಅಸಿಡಿಟಿ ಇರೋರು, ಆ್ಯಂಡ್ ಬಾಡಿ ತುಂಬಾ ಈಟ್ ಆಗಿದೆ, ನಮ್ಮ ಬಾಡಿ ತುಂಬ ಈಟಪ್ಪ, ಏನೋ ಒಂದು ತಿಂದರೆ ಹೆಚ್ಚು, ಒಂದು ತಿಂದರೆ ಕಡಿಮೆ ಅನ್ನೋರು. ಸೊ ಇದನ್ನು ನೀವು ಮಾಡಿ ಕುಡಿಬೋದು, ನಿಮ್ಮ ಬಾಡಿ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ.